ಅಜ್ಜರ ಬಿಗ್ ಬಾಸ್ ನೋಡ್ತೀರಿ? ಬಿಗ್ ಬಾಸ್ ನೀವೇ ನೋಡ್ತಾವಲ್ಲ? ದಿನ ನೋಡ್ತೀರಿ? ಡೈಲಿ ನೋಡ್ತೀವಿ. ಯಾರು ಇಷ್ಟ ಆಗ್ತಾರಿ ಬಿಗ್ ಬಾಸ್ ನಾಗ? ಯಾರು ಇಷ್ಟ ಆಗ್ತಾರಿ? ಹನುಮಂತ್ ಇಷ್ಟ ಆಗ್ತಾನ. ಹನುಮಂತ್ ಇಷ್ಟ ಆಗ್ತಾನ್ರಿ. ಹನುಮಂತ್ ಯಾಕೆ ಇಷ್ಟ ಆಗ್ತಾನ್ರಿ? ಚಲೋ ಆಡ್ತಾನ್ರಿ, ಚಲೋ ಮುದ್ದು ಮನಸ್ಸೇನು ಯೋಗ್ಯ ಅಂತ ಅದನ. ಕುರಿಕಾಯಿ ಹನುಮಂತ ಬಿಗ್ ಬಾಸ್ ಏನಂದ್ರ ಖುಷಿ ಆಗತ್ತೆ ನೋಡ್ರಿ ಜನರಿಗೆ. ಒಬ್ಬ ಕುರಿಕಾಯಿಯನ್ನ ಸಿನಿಮಾ ಇದಕ್ಕೆ ಹೋಗಿದಾನ, ಸರಿಗಮಪ ಆಡಿದಾನ, ಗೆದ್ದಿದಾನ. ಅದ್ರಾಗ ಈ ಬಿಗ್ ಬಾಸ್ ಬಂದಾನ, ಅದ್ರಾಗ ಗೆದ್ದು ಬರ್ಲಿ ಅನ್ನೋದು ಎಲ್ಲರ ಆಸೆ. ಫಸ್ಟಿಗೆ ಬಿಗ್ ಬಾಸ್ ನೋಡ್ತಿದ್ರಿ? ನೋಡ್ತೀವಿ, ನೋಡಿಲ್ಲ. ಈಗ ಹನುಮಂತ ನೋಡಿದ್ರೆ ನೋಡ್ತಿದ್ವಿ ಕಡಿಮೆ. ಹನುಮಂತ ಅದಾನಂದ್ರೆ ಈಗ ಒಟ್ಟು ಬಿಡ್ದಂಗೆ ಹಚ್ಚಿಗೆ ನೋಡ್ತಾವ್ರಿ. ಹೌದ್ರಿ. ಹೆಂಗ್ರಿ ಅವನ ಹನುಮಂತಲ್ಲಿ ಹೆಂಗ್ ಪ್ರಾಮಾಣಿಕವಾಗಿ ಪ್ರಾಮಾಣಿಕವಾಗಿ ಆಡ್ತಾನ್ರಿ. ಈಗ ಯಾರ ದೋಸ್ತಗಳು ಫ್ರೆಂಡ್ಗಳು ಅಂದ್ರೆ ಅವರಿಗೆ ಇದನ್ನ ಮಾಡ್ತಾನೆ, ನಾಮಿನೇಟ್ ಮಾಡ್ತಾನೆ. ನಮ್ಮರು ತಮ್ಮರು ಅನ್ನಂಗಿಲ್ಲ, ಇಲ್ಲಿ ಇನ್ನುಳ್ಕಿರ ಅನ್ನಂಗೆ ಅವ್ನು ಅನ್ನಂಗಿಲ್ರಿ. ಯಾರು ಚಲೋ ತಂಗ ಆಡ್ತಾರ ಅವ್ರು ಚಲೋ ಅಂತಾನ, ಯಾರು ಸರಿ ಆಡೋದಲ್ಲ ಅವ್ರಿಗೆ ಸರಿ ಆಡಿಲ್ಲ ಅಂತ ಹೇಳ್ತಾನೆ. ಯಾರು ಮರ್ಕಸ್ ತೆಗೆದ್ರೆ ನಿಮಗೆ ಮರ್ಕಸ್ ಬಂದಿಲ್ಲ ಅಂತ ಹೇಳ್ತಾನೆ. ಎಲ್ಲ ಚೆನ್ನಾಗಿ ಆಡ್ತಾನೆ ರೀ ಬಿಗ್ ಬಾಸ್ ಅಂತ. ಒಳ್ಳೆ ಯೋಗ್ಯತೆ ಆಡ್ತಾನೆ. ನಮ್ಮ ಪ್ರಕಾರ ಚಲೋ ಚಂದ ಆಡ್ತಾನೆ ರೀ. ಅವನಿಗೆ ಗೆದಿಬಹುದು ಅನಿಸ್ತದೆ. ನಮ್ಮ ಪ್ರಕಾರ ಗೆಲ್ತಾನೆ. ಅವನೇ ಗೆಲ್ಬೇಕು ಅನ್ನೋದೈತಿ. ಗೆಲ್ಬೇಕ್ರಿ, ಗೆಲ್ಲೇಬೇಕು ಹನುಮಂತ. ಸರ ಹನುಮಂತ ಚೆನ್ನಾಗಿ ಆಡ್ತಾನೆ ಸರ್. ಅದ ಗ್ರಾಮೀಣ ಪ್ರದೇಶದ ಪ್ರತಿಭೆ ಸರ. ಅಡ್ಡಿಲ್ರಿ, ಎಲ್ಲ ಓಪನ್ ಆಗಿ ಆಟ ಆಡ್ತಾನೆ ರೀ. ಒಳ್ಳೆ ಚೆನ್ನಾಗಿ ಆಡ್ತಾನೆ ಸರ್. ಹಾಗಾಗಿ ನಾವು ಅವನ್ನ ಗೆಲ್ಸ್ಬೇಕು ಅನ್ನೋದು ಆಸೆ ಸರ್. ಎಲ್ಲ ನೇರವಾಗಿ ಮಾತಾಡ್ತಾರೆ ಸರ್. ಅದಕ್ಕೆ ಜನರಿಗೆ ನೇರವಾಗಿ ಇಷ್ಟ ಆಗ್ತದೆ ಸರ್. ಹನುಮಂತರಿಗೆ ಗೆಲ್ಬೇಕು. ಹಾಂ, ಗೆಲ್ತಾರೆ. ಅಲ್ರಿ ಏನು ನಡೆದೈತೆ ಅದನ್ನ ಒಂದೋ ಕ್ವಶನಾಗೆ ಹೇಳ್ಬಿಡ್ತಾರೆ ರೀ. ಆಗಲೆಲ್ಲ ಅಥವಾ ಉತ್ತರ ಹೇಳ್ಬಾರ್ದು ರೀ. ಎಲ್ಲವಕ್ಕೆ ಕರೆಕ್ಟಾಗಿ ನೇರವಾಗಿ ಒಂದು ನುಡಿಯೊಳಗೆ ಹೇಳಿ ಕೈ ಬಿಟ್ಬಿಡ್ತಾನೆ ರೀ. ಅದಕ್ಕೆ ಎಲ್ಲರಿಗೂ ಇಷ್ಟ ಆಗದ್ರಿ ಹನುಮಂತರ. ಹಾಡು ಪಾಡೆಲ್ಲ ತಾನ್ರಿ, ಸರಿಗಮಪ ಗೆದ್ದಾನ್ರಿ. ಆಮೇಲೆ ನಕಲಿ ಮಾಡ್ತಾನ್ರಿ, ಕಾಮಿಡಿ ಮಾಡ್ತಾನ್ರಿ. ಅವನು ಹಂಗಂತ ಇಷ್ಟ ರೀ. ಅವ್ರ ಫ್ರೆಂಡ್ಶಿಪ್ ಚಲೋ ಐತ್ರಿ. ಅವ್ನ ಗೆಳೆಯತನ ಬಿಟ್ಕೊಡಲ್ರಿ ಏನಾದ್ರು. ಒಟ್ಟು ಪ್ರಾಮಾಣಿಕವಾಗಿರ್ತಾನ್ರಿ. ಅವನ ಆಟ ಅವನು ಆಡ್ತಾನ್ರಿ. ಯಾರಿಗೆ ಇದು ಮೋಸ ಮಾಡಲ್ರಿ. ಅವನ ಆಟ ಅವನು ಆಡ್ತಾನ್ರಿ. ಹನುಮಂತನ ಗೆಲ್ಬೇಕು. ಯಾರು ಇಷ್ಟ ಆಗ್ತಾರೆ? ಧನರಾಜ್. ಯಾಕೆ ಇಷ್ಟ ಆಗ್ತಂತ? ಅವನು ತುಂಬ ಸೈಲೆಂಟ್ ಆಗಿರ್ತಾನಲ್ರಿ, ಅದಕ್ಕೆ. ಮತ್ತು ಹನುಮಂತ ಮತ್ತು ಧನರಾಜ್ ಫ್ರೆಂಡ್ಶಿಪ್ ಬಗ್ಗೆ ಒಂದು ಸ್ವಲ್ಪ ಚೆನ್ನಾಗೈತೆ. ಫ್ರೆಂಡ್ಶಿಪ್ ಒಳ್ಳೆ ಫ್ರೆಂಡ್ಸ್. ಧನರಾಜ್ ಹನುಮಂತ ಭಾಳ ಕ್ಲೋಸ್. ಟಾಪ್ 5 ಅಲ್ಲಿ ಇಬ್ರು ಬರ್ತಾರಾ? ಧನರಾಜ್ ಹನುಮಂತ ಬರ್ತಾರೆ. ಯಾರು ವಿನ್ ಆಗ್ಬೇಕು ನಿಮ್ಮ ಪ್ರಕಾರ? ಧನರಾಜ್ ವಿನ್ ಆಗ್ಬೇಕು. ಸೆಕೆಂಡ್ ಹನುಮಂತ ಆದ್ರೂ ಸರಿ, ಧನರಾಜ್ ಆದ್ರೂ. ಬಿಗ್ ಬಾಸ್ ನೋಡ್ತೀರಿ ಅಣ್ಣ? ಬಿಗ್ ಬಾಸ್ ಒಳಗೆ ಯಾರು ಇಷ್ಟ ಆಗ್ತಾರೆ? ತ್ರಿವಿಕ್ರಮ್. ತ್ರಿವಿಕ್ರಮ ಯಾಕೆ ಇಷ್ಟ ಆಗ್ತಾನೆ? ಎಲ್ಲ ಆಟನೂ ಚಲೋ ಆಡ್ತಾನೆ ರೀ. ಚೆನ್ನಾಗಿ ಅದಾನ. ಎಲ್ಲ ಸ್ವಲ್ಪ ಬಾಡಿ ಗಿಡ ಚಲೋ ಐತಿ, ಚೆನ್ನಾಗಿ ಆಡ್ತಾನೆ ಅಂತೇಳಿ ನಮ್ಮ ಅಭಿಪ್ರಾಯ. ಮತ್ತೆ ಹನುಮಂತು ಇದಾನ ನಮ್ಮ ಹಾವೇರಿ ಜಿಲ್ಲೆಯಿಂದ. ಅವನ ಬಗ್ಗೆ ನಿಮ್ದು ಅಭಿಪ್ರಾಯ ಏನು? ಹನುಮಂತನು ಅವ ಆಡ್ತಾನೆ ರೀ. ಆಡಿ ಚಲೋ ಆಡ್ತಾನೆ. ಅವ್ ಮೊದ್ಲು ಬಂದಾಗ ಸ್ವಲ್ಪ ಬರ್ತಿದ್ದಲ್ಲಿ ಈಗ ಚಲೋ ಆಡ್ತಾನೆ ರೀ. ಅವ ಹನುಮಂತ ಅವು ಚಲೋ ಅದ. ಅದ್ರ ಸ್ಟ್ಯಾಂಡರ್ಡ್ ಅಂದ್ರೆ ತ್ರಿವಿಕ್ರಮ್ ನಂಗೆ ಅನ್ಸಿತ್ತು. ಯಾರು ಗೆಲ್ಬೇಕ್ರಿ ನಿಮ್ಮ ಪ್ರಕಾರ? ತ್ರಿವಿಕ್ರಮ್ ಗೆಲ್ಬೋದು ನಂಗೆ ಅನ್ಸಿತ್ತು. ಸುದೀಪ್ ಅವರು ಒಂದೇ ಏನಾದರೂ ಕ್ವಶನ್ ಕೇಳಿದಾಗ ಬರೀ ಒಂದೇ ವಾಕ್ಯದಲ್ಲಿ ಆನ್ಸರ್ ಹೇಳ್ತೀರಿ, ಆದ್ರೆ ಇನ್ನೂ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೇಕು, ಆನ್ಸರ್ ಜಾಸ್ತಿ ಕೊಡ್ಬೇಕು ಅಂತ ಹೇಳಿದ್ರು. ಅದ್ರ ಬಗ್ಗೆ ನಿಮ್ದು ಏನು ಹೇಳ್ತೀರಿ? ಭಾಳ ಮುದ್ರಲ್ಲ, ಅಷ್ಟೊಂದು ಆನ್ಸರ್ ಕೊಡೋದಲ್ಲ. ಯಾರು ಬರ್ತಾರ್ರಿ ಫೈನಲ್? ಧನರಾಜ್. ಅವ್ರು ಇಬ್ರು ಫ್ರೆಂಡ್ಶಿಪ್ ಬಗ್ಗೆ ಏನು ಹೇಳ್ತೀರಿ? ಧನರಾಜ್ ಮತ್ತೆ ಹನುಮಂತ ಚೆನ್ನಾಗಿ ಟಾಪ್ 2 ಬರ್ತಾರಾ? ಟಾಪಲ್ಲಿ ಬರ್ಬೋದು. ಅವರಿಬ್ರು ಚೆನ್ನಾಗಿ ಆಡ್ತಾರಲ್ಲ, ಅವರೇ ಫೈನಲ್ ಅವರೇ ಬರ್ಬೋದು. ಹನುಮಂತ ಧನರಾಜ್. ಹಲೋ, ಮಂಜು ಇಷ್ಟ ರೀ. ನಮಗೆ ತುಂಬ ಚೆನ್ನಾಗಿ ಆಡ್ತಿದ್ರೆ. ಒಳ್ಳೆ ಕಂಟೆಸ್ಟೆಂಟ್. ಮುಂಜೆ ತುಂಬ ಗಲಾಟೆ ಮಾಡ್ತಾನಲ್ಲ, ಅದಕ್ಕೆ ಒಳ್ಳೆ ಪರ್ಮೋಸ್ ಕೊಡ್ತಾನ. ಏನು ಸರ, ಬಿಗ್ ಬಾಸ್ ಅಂದ್ರೆ ನಾವು ನೋಡೇ ಅದನ್ನ ಮುಕ್ಕೊಳ್ಳೋದ್ರಿ. ನಾವು ಮನ್ಯಾಗ 3 ಜನ ಅದಾವ್ರಿ, ಅದನ್ನು ನೋಡ್ದ ಹೊರತು ಊಟನ ಮಾಡೋದಿಲ್ಲ ರೀ. ಹಿಂಗಾಗಿ ಏನು ಮಾಡ್ತೇವೆ ರೀ, ಈ ನಮ್ಮ ಉತ್ತರ ಕರ್ನಾಟಕದ ಹನುಮಂತ ಹೋದಾನಲ್ಲ ರೀ, ಈಸ್ ಎ ಗ್ರೇಟ್ ಒನ್ ಮ್ಯಾನ್ ರೀ. ಯಾಕಂದ್ರೆ ಅವ್ನ ಒಂದು ಥರ ನಗ್ಸಾಕೂ ಸರಿ, ಅಳ್ಸಾಕೂ ಸರಿ. ಏನು ಮಾಡ್ತಾನೆ ರೀ ಅವ, ಯಾರು ಸಂತೋಷ್, ಈ ಗೋಲ್ಡನ್ ಸುರೇಶ್ ಅದನಲ್ಲ ರೀ, ಮಾವ ಅಂತ ಅವ್ನು ಮಳ್ ಮಾಡಿಬಿಡ್ತಾನೆ ರೀ. ಮಳ್ ಮಾಡಿದ ತಕ್ಷಣ ಮತ್ತೆ ಒಂದು ಸಲ ರೇಗಿಸ್ತಾನೆ ರೀ, ಒಂದು ಸಲ ರೇಗಿಸೋದಿಲ್ಲ ರೀ. ಹಿಂಗಾಗಿ ಅವ್ನು ಏನು ಮಾಡ್ತಾನೆ ರೀ, ಇಬ್ಬರಿಗೆ 2 ಕಡೆಯಿಂದನೂ ಸಪೋರ್ಟ್ ಮಾಡಿಬಿಡ್ತಾನೆ ರೀ. ಯಾರಿಗ್ರಿ? ಗೋಲ್ಡನ್ ಸುರೇಶ್ಗೆ. ಹೇಗೆ ಹನುಮಂತನ ಗ್ರೇಟ್ ಅಂತ ಹೇಳಿದ್ರು. ಕೆಳಗೆ ಇವು ಚೈತ್ರ ಕುಂದಾಪುರದಲ್ಲ ಏನು ಬಾಯ್ ಮಾಡಿ ಮಾತಾಡ್ಬಿಡ್ತಾಳೆ ರೀ. ಬಾಯ್ ಮಾಡೋತ್ತಿಗೆ ಈ ಆವಾಜ್ ಹೋದಂಗೆ ಆಗ್ಬಿಡ್ತೈತೆ ರೀ ಇವ್ನಿಗೆ. ಮತ್ತು ಇವನು ಯಾರು, ಅವನು ಧನರಾಜ್ ಅಲ್ರಿ, ಹೊಸದಾಗಿ ಬಂದಾರಲ್ರಿ, ರಜತ್ಗೂ ಈಕೆಗೆ ಯಾರಿಗೆ ರೀ, ಚೈತ್ರಾಗ ಭಾಳ ಫೈಟ್ ಆಗಿದಂಗೆ ಆಗ್ಬಿಡ್ತೈತೆ ರೀ. ಹಿಂಗಾಗಿ ಕುಗ್ಗಿಸ್ಬಿಡ್ತಾಳೆ ರೀ. ಒಟ್ಟಿನಲ್ಲಿ ಒಂಥರ ಬಿಗ್ ಬಾಸ್ ಒನ್ ಗ್ರೇಟ್. ಡೈಲಿ ನೋಡ್ತಾವ್ರಿ ನಾವು. ನಮಗೆ ಹನುಮಂತು ಇಷ್ಟ ರೀ. ಬಿಟ್ಟರೆ ಐಶ್ವರ್ಯ.
ಟಾಪ್ ಒಳಗೆ ಹನುಮಂತನ ಬರ್ತಾನೆ ರೀ ಹನುಮಂತನ ಬರ್ತಾನೆ ರೀ ಒಂದು ಗೆಲ್ಲದ ಹನುಮಂತನ ಗೆಲ್ಲದ್ರಿ ನಿನ್ನೆ ಸುದೀಪ್ ಸರ್ ನಿನ್ನೆ ಭಾಳ ಕ್ಲಾಸ್ ತೊಗೊಳ್ರಿ 1 ಅವರ್ ಅವ್ರಿಗೆ ಬರೀ ಗೌತಮಿಗೂ ಮತ್ತು ತ್ರಿವಿಕ್ರಮ್ಗೂ ಭಾಳ ಕ್ಲಾಸ್ ತೊಗೊಂಡಿದ್ರಿ ಅದು ಬೇಜಾರಾತ್ರಿ ಅವ್ರಿಗೆ ಮನಸ್ಸಿಗೆ ಇಲ್ರಿ ಸಾರಿ ಕೇಳ್ಕೊಂಡ್ರಿ ನಾವು ಮಾತಾಡಿದ ತಪ್ಪಾತ್ರಿ ಅಂತಂದು ಅದು ಮುಂಗೋಪಿ ಭಾಳ ಐತ್ರಿ ಯಾರ್ರಿ ತ್ರಿವಿಕ್ರಮ್ ಮುಂಗೋಪಿ ಇರೋದ್ರಿಂದ ಅವ್ನು ಮತ್ತೆ ರಿಕ್ವೆಸ್ಟ್ ಕೇಳ್ಕೊಂಡ್ರಿ ಸರಿ ಹೋಗ್ತೈತೆ ರೀ ಮತ್ತೆ ಇವನು ಸುದೀಪ್ ನಿನ್ನೆ ಅಂದ್ರೆ ಶನಿವಾರದ ಎಪಿಸೋಡ್ ಅಲ್ಲಿ ಇವನಿಗೆ ಹೇಳ್ತಾನೆ ಹನುಮಂತಿಗೆ ನೀನು ಏನಾದ್ರೂ ಕ್ವಶನ್ ಕೇಳಿದಾಗ ಬರೀ ಒಂದೇ ವಾಕ್ಯದಲ್ಲಿ ಆನ್ಸರ್ ಹೇಳ್ತಿ ಅದಕ್ಕೆ ಇನ್ನೊಂದು ಸ್ವಲ್ಪ ಆನ್ಸರ್ ಜಾಸ್ತಿ ಹೇಳ್ಬೇಕು ಅಂತ ಹೇಳ್ತಾನೆ ಅದ್ರ ಬಗ್ಗೆ ಮಾತ್ರ ಅವ್ನು ನನಗೆ ಏಟ್ ಗೊತ್ತೈತೆ ಅಷ್ಟು ಹೇಳ್ತಾನೆ ರೀ ಬಿಗ್ ಬಾಸ್ ಅಂತ ಹೇಳಿ ಸುದೀಪ್ ಸರ್ಗೆ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂತಾನೆ ರೀ ಅಷ್ಟೇ ರೀ ಅವ್ನು ಇಟ್ಕೊಳೋದು